ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತು ನಿಮ್ಮ ಹತ್ರ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಬಂದು ಚಿಕನ್ ಡ್ರೈ ರೆಸಿಪಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟಿಗೆ ನಾನು ತೊಗೊಂಡಿರೋ ಅಂಥದ್ದು ಚಿಕನ್ ಬಂದು ಆಲ್ಮೋಸ್ಟ್ 300 ಗ್ರಾಮ್ಸ್ ಇದೆ. ಸೊ ಅದಕ್ಕೆ ತಕ್ಕಂತೆ ನೀವು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ. ನೀವು ಎಷ್ಟು ಕೆಜಿ ತೊಗೊತೀರಾ, ಎಷ್ಟು ಗ್ರಾಮ್ಸ್ ತೊಗೋತೀರಾ ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ. ಫಸ್ಟಿಗೆ ನಾನು ಒಂದೇ ಒಂದು ಚಿಲ್ಲಿ ತೊಗೊಂಡಿದ್ದೀನಿ ಇದನ್ನು. ಮತ್ತು ಇದು ಖಾರ ಇರೋದ್ರಿಂದ ನೀವು ಖಾರ ನೋಡಿ ಹಾಕೋಬೇಕು. ಚಿಲ್ಲಿ ಮತ್ತು ಒಂದು ಸ್ವಲ್ಪ ಕೊರಿಯಂಡರ್ ಲೀಫ್ ಮತ್ತು ಇದು ಪುದೀನ ಸೊಪ್ಪು, ಆನಿಯನ್ ಮೀಡಿಯಮ್ ಸೈಜ್ ಅಂದರೆ ಮೀಡಿಯಮ್ಮು ಇಲ್ಲ ತುಂಬ ಚಿಕ್ಕದನ್ನು ನಾನು ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚಿಕನ್ ವಿತ್ ಬೋನ್ಲೆಸ್ ಯಾವುದಾದ್ರೂ ಆಗುತ್ತೆ. ಸೊ ನಾನು ಮಾಡ್ತಾ ಇರೋದು ಸೈಡ್ ಡಿಶ್ ಥರ, ನನಗೆ ಗ್ರೇವಿ ಏನೂ ಬೇಡ. ಸೊ ನೆಕ್ಸ್ಟ್ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಬಂದು ಚಿಕನ್ ಮಸಾಲ. ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು. ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಯಾವ ಥರ ಅದು ಮಸಾಲ ರೆಡಿ ಮಾಡ್ಕೋಬೇಕು ಪೌಡರ್ ಅಂತ. ನೆಕ್ಸ್ಟ್ ಬಂದು ಗರಂ ಮಸಾಲ ಪೌಡರ್, ಇದು ಮನೆದೇ. ಇದು ಚಿಲ್ಲಿ ಪೌಡರ್, ನಾನು ಹೊರಗಡೆದೂ ಯೂಸ್ ಮಾಡ್ತೀನಿ, ಮನೆದೂ ಯೂಸ್ ಮಾಡ್ತೀನಿ. ಸೊ ಅದು ಮುಂದೆ ನಾನು ಮಾಡೋ ರೆಸಿಪಿಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ನೆಕ್ಸ್ಟ್ ಆಯಿಲ್ ಒಂದು ಬೇಕು ರೋಸ್ಟ್ ಮಾಡೋದಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ಗೆ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದು ಡ್ರೈ ಇರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕು ಅಂತ ಹೇಳ್ತೀನಿ. ತುಂಬ ಆಯಿಲು ಮಾಡ್ಕೋಬೇಡಿ, ತಿನ್ನೋದು ಬೇಡ. ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ಫ್ಯಾಟ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೆ ನೆಸೆಸಿಟಿ ಇಲ್ಲ. ಚಿಕನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ದಾಗೆ ಬೋನ್ಲೆಸ್ ಯಾವುದ್ರಲ್ಲಾದರೂ ಮಾಡ್ಕೋಬೋದು, ಆ ಥರ ಏನೂ ಇಲ್ಲ. ಇದು ಎಣ್ಣೆ ಕಾಯ್ದಾದ್ಮೇಲೆ ಫಸ್ಟ್ ನಾನು ಇದಕ್ಕೆ ಹಾಕೋದು ಚಿಲ್ಲಿ ಹಾಕ್ತೀನಿ. ಚಿಲ್ಲಿ ಮತ್ತು ಆನಿಯನ್ ಎರಡನ್ನೂ ಹಾಕ್ತೀನಿ. ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಇದು ಫುಲ್ಲು ಗೋಲ್ಡನ್ ಬ್ರೌನ್ ಕಲರಲ್ಲಿ ಬರಬೇಕು ಆನಿಯನ್ನು. ಆ್ಯಕ್ಚುಲಿ ಆನಿಯನ್ ನೀಟಾಗಿ ರೋಸ್ಟ್ ಆದರೆ ಅದ್ರ ಫ್ಲೇವರೇ ಒಂಥರ ಚೆನ್ನಾಗಿ ಅನಿಸುತ್ತೆ, ಅಷ್ಟು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಪರ್ಸ್ನಲಿ ನನಗೆ ರೋಸ್ಟೆಡ್ ಆನಿಯನ್ಸ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಯಾಕಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಇಲ್ಲಾಂದರೆ ತಿನ್ನುವಾಗ ಅದೇ ಫ್ಲೇವರ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕ್ಕೊಡ್ತೀನಿ. ಚಿಕನ್ನು ನಿಮಗೆ ಚಿಕನ್ ಬೇಕಂದರೆ ನೀವು ಮೀಡಿಯಮ್ ಸೈಜಲ್ಲಾದರೂ ಮಾಡಿಸ್ಕೋಬೋದು, ಇಲ್ಲ ತುಂಬ ಇನ್ನೂ ಚಿಕ್ಕದಾಗಾದರೂ ಮಾಡಿಸ್ಕೋಬೋದು. ಯುವರ್ ವಿಶ್, ನಿಮಗೆ ತಿನ್ನೋದಕ್ಕೆ ಹೇಗೆ ಕನ್ವೀನಿಯೆಂಟ್ ಅನಿಸುತ್ತೆ ಆ ಥರ ಮಾಡಿಸ್ಕೊಳ್ಳಿ. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡಿಸಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಲ್ರೆಡಿ ಚಿಕನ್ನಲ್ಲಿ ಇರೋ ವಾಟರ್ ಕಂಟೆಂಟಲ್ಲೇ ಇದು ಫುಲ್ ಬೇಯಬೇಕು, ಬಾಯ್ಲ್ ಆಗಬೇಕು ಚಿಕನ್ನು. ಸೊ ನಾನು ಎಕ್ಸ್ಟ್ರಾ ವಾಟರ್ ಏನೂ ಆ್ಯಡ್ ಮಾಡಲ್ಲ, ಯಾಕಂದರೆ ನಾನು ಮಾಡ್ತಾ ಇರೋದು ಫುಲ್ ಡ್ರೈ ರೆಸಿಪಿ. ಸೊ ಹಾಗಾಗಿ ವಾಟರ್ ಕಂಟೆಂಟ್ ನಾನು ಹಾಕೋದೇ ಇಲ್ಲ ಅದಕ್ಕೆ. ಸೊ ಚಿಕನ್ನಲ್ಲಿ ಏನಿರುತ್ತೆ ನೀರು ಅದರಲ್ಲೇ ಇದು ಬೇಯಬೇಕು. ಸೊ ಇವಾಗ ಇದನ್ನು ಒಂದು 10 ಮಿನಿಟ್ಸ್ ಬೇಯೋದಕ್ಕೆ ಬಿಡೋದನ್ನ. ಮತ್ತು ಇದ್ರ ಜೊತೆಗೆ ನಾನು ಪುದೀನೂ ಕೂಡ ಇವಾಗಲೇ ಆ್ಯಡ್ ಮಾಡ್ತೀನಿ. ಯಾಕಂದರೆ ಈಗ ಆ್ಯಡ್ ಮಾಡಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಒಟ್ಟಿಗೆ ಬೆಂದಾಗ ಅಂತ. ನಾನಿನ್ನು ಕೊತ್ತಂಬರಿ ಆ್ಯಡ್ ಮಾಡಿಲ್ಲ, ಲಾಸ್ಟಿಗೆ ಗಾರ್ನಿಷ್ ಮಾಡೋದಕ್ಕೆ ಹಾಕ್ತೀನಿ ನಾನು ಕೊತ್ತಂಬರಿನ. ಸೊ ನೋಡಿ, ಯಾವುದಾದ್ರೂ ಪೀಸ್ ಹಾಕ್ಕೋಬೋದು, ಲೆಗ್ ಪೀಸ್, ಲಾಲಿಪಾಪ್ ಆ ಥರದ್ರಲ್ಲೇ, ಮತ್ತು ಬ್ರೆಸ್ಟ್ ಪೀಸ್ ಆ ಥರದ್ರಲ್ಲೇ ಮಾಡಬೇಕು ಅಂತ ಏನಿಲ್ಲ, ಯಾವ ಪೀಸಲ್ಲಾದ್ರೂ ಮಾಡ್ಕೊಬೋದು. ಸೊ ಇದು ಇವಾಗ ಇದ್ರ ವಾಟರಲ್ಲೇ 10 ಮಿನಿಟ್ಸ್ ಬೇಯಲಿ. 10 ಮಿನಿಟ್ಸ್ ಆದಮೇಲೆ ನಾನು ಇದು ಈ ಲಿಡ್ ಕ್ಲೋಸ್ ಮಾಡಿದ್ದೀನಿ. 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಹೇಗೆ ಬಾಯ್ಲ್ ಆಗಿದೆ.
ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು. ಸೊ ಯಾಕಂದರೆ ಚಿಕನ್ ಬೇಯುತ್ತೆ ಸಾಲ್ಟ್ ಹಾಕಿದ್ರೆ, ಮತ್ತು ಚಿಕನ್ ಎಲ್ಲ ಅದಕ್ಕೆ ಹಿಡಿಯುತ್ತೆ ನೀಟಾಗಿ, ಚಿಕನ್ಗೆ ಸಾಲ್ಟ್ ಹಾಕಿದ್ರೆ. ಸೊ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾವು ಸಾಲ್ಟ್ ಹಾಕಿದ್ರೆ ಅದು ಚೆನ್ನಾಗಿ ಅನ್ಸೋದಿಲ್ಲ, ಚಿಕನ್ ಎಲ್ಲ ಮಸಾಲೆ ಹಿಡಿಯೋದಿಲ್ಲ, ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ಸೊ ಹಾಗಾಗಿ ಚಿಕನ್ನ ನಾವು ಬೇಯಿಸ್ತೀವಲ್ಲ ಅವಾಗಲೇ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡ್ತೀನಿ ನಾನು. ಅವಾಗವಾಗ ಲಿಡ್ ಓಪನ್ ಮಾಡಿಬಿಟ್ಟು ಇದನ್ನು ಈ ಥರ ಮಾಡ್ಕೋತಾ ಇರಿ, ಯಾಕಂದರೆ ಕೆಳಗಡೆ ತಳ ಇಳಿದ್ಬಿಟ್ರೆ ಕಷ್ಟ, ಸೀದೋಗ್ಬಿಟ್ರೆ ಅದೇ ಸ್ಮೆಲ್ ಬರುತ್ತೆ, ಚೆನ್ನಾಗೂ ಇರೋದಿಲ್ಲ. ನೋಡಿ ಆಲ್ಮೋಸ್ಟ್ ಒಂದು ಹಾಫಷ್ಟು ಬೆಂದಿದೆ ಇದು. ಅದೇ ವಾಟರಲ್ಲಿ ನಾನು ಎಕ್ಸ್ಟ್ರಾ ಏನು ವಾಟರ್ ಆ್ಯಡ್ ಮಾಡಿಲ್ಲ. ವಾಟರ್ ಆ್ಯಡ್ ಮಾಡಲೇಬೇಡಿ. ಮತ್ತು ಚಿಕನ್ ವಾಶ್ ಆದಮೇಲೆ ನೀವು ಅದನ್ನು ಒಂದು ಬೌಲ್ಗೆ ಹಾಕಿ ವಾಟರ್ ಕಂಟೆಂಟ್ ಎಲ್ಲ ಹೋಗೋ ಥರನೂ ಮಾಡಬೇಡಿ. ಅದು ಹಾಗೆ ಇರಲಿ, ಅದರಲ್ಲೇ ಅದು ಬೇಯಬೇಕು. ಇವಾಗ ಎಷ್ಟು ಬೆಂದಿದೆ ಅಂತ ನೋಡೋಣ. ಸೊ ನಾನು ಮಧ್ಯ ಓಪನ್ ಮಾಡಿ ಅದನ್ನು ಟರ್ನ್ ಮಾಡ್ತಾ ಇದ್ದೆ, ಯಾಕಂದರೆ ಸೀದ್ ಬಿಡುತ್ತೆ ಅಂತ. ಸೊ ನೋಡಿ ಇನ್ನೂ ಸ್ವಲ್ಪ ವಾಟರ್ ಇದೆ. ಸೊ ಇದು ಇರುವಂಗೆನೇ ನಾನು ಇದಕ್ಕೆ ಎಲ್ಲ ಮಸಾಲಾನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್, ಇದು ಬಂದು ಅಚ್ಕಾರದ ಪುಡಿ ತೊಗೊಳ್ಳಿ, ಮಿಕ್ಸ್ ಸಾಂಬಾರ್ ಪೌಡರ್ ಎಲ್ಲ ತೊಗೋಬೇಡಿ. ಮತ್ತು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಖಾರ ಎಲ್ಲ ನೀವು ನೋಡಿ ಕನ್ಸಿಸ್ಟೆನ್ಸಿನಲ್ಲಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಈ ವಾಟರ್ ಕೂಡ ಡ್ರೈ ಆಗಬೇಕು, ಅಲ್ಲಿವರೆಗೂ ಅದು ಬೇಯಬೇಕು. ಚಿಕನ್ ಆಲ್ಮೋಸ್ಟ್ ಬೆಂದುಬಿಟ್ಟಿದೆ. ಲಾಸ್ಟ್ ಮೂಮೆಂಟಲ್ಲಿ ಹಾಕಿರೋದು ನಾನು ಇದನ್ನು ಸ್ಪೈಸಸ್ ಅಂದರೆ ಪೌಡರ್ಸ್ ಎಲ್ಲ ಏನು ಮಿಕ್ಸ್ ಮಾಡಿದ್ದೀನಿ ಅದೆಲ್ಲ. ಸೊ ಹಾಗೆ ಮಿಕ್ಸ್ ಮಾಡಿ ನೀವು ಉಪ್ಪು ಖಾರ ಲಾಸ್ಟಲ್ಲಿ ನೋಡ್ಕೊಳ್ಳಿ. ನಾನು ಎಷ್ಟೇ ಹಾಕಿದ್ರು ನನಗೆ ಉಪ್ಪು ಖಾರ ಗೊತ್ತಾಗೋದಿಲ್ಲ. ಸೊ ನಾನು ಲಾಸ್ಟಲ್ಲಿ ನೋಡ್ಕೊಳ್ಳೇಬೇಕು. ಸೊ ನಾನು ನೋಡಿಕೊಂಡು ಉಪ್ಪು ಖಾರ ಎಷ್ಟು ಬೇಕು ಅಂತ ಆ್ಯಡ್ ಮಾಡ್ಕೊತೀನಿ. ಎಷ್ಟು ಸಾಫ್ಟ್ ಇದೆ ಗೊತ್ತಾ ಚಿಕನ್. ಬೇಕಂದರೆ ನೀವು ಸ್ವಲ್ಪ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ, ಚಿಕನ್ ಸಾಫ್ಟ್ ಆಗುತ್ತೆ ಅವಾಗ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ನಾನು ಇದಕ್ಕೆ ಇನ್ನೇನು ಹಾಕೋದಿಲ್ಲ ಮಸಾಲೆ. ಸೊ ಇಷ್ಟೇನೆ. ಇದಕ್ಕೆ ಫೈನಲ್ ಆಗಿ ನಾನು ಇನ್ನೂ ಡ್ರೈ ಆಗಬೇಕು ನಿಮಗೆ ಅಂದರೆ ಆ ಫುಲ್ ಇದು ಗ್ರೇವಿ ಎಲ್ಲ ಹೋಗೋ ಥರ ರೋಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು ಈ ಥರ ಮಾಡ್ಕೊಳ್ಳಿ, ಅವಾಗ ಗ್ರೇವಿ ಎಲ್ಲ ಹೊರಟೋಗುತ್ತೆ, ಫುಲ್ ಡ್ರೈ ಆಗಿಬಿಡುತ್ತೆ ಚಿಕನ್. ಸೊ ನೋಡ್ತಾ ಇರ್ಬೋದು ನೀವೇ. ಮತ್ತು ಇದು ನಾವು ಸ್ಟವ್ ಆಫ್ ಮಾಡಿದ್ಮೇಲೂ ಅಷ್ಟೇ ಡ್ರೈ ಆಗುತ್ತೆ ಜಾಸ್ತಿ. ಅದೇನು ಗ್ರೇವಿ ಲೈಟ್ ಗ್ರೇವಿನೂ ಕೂಡ ಇರೋದಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ. ನೋಡಿ ಇವಾಗ ಸ್ವಲ್ಪ ಇರೋ ಗ್ರೇವಿನೂ ಕೂಡ ಡ್ರೈ ಆಗ್ತಾ ಇದೆ. ಇದು ಆಲ್ಮೋಸ್ಟ್ ಡ್ರೈ ಆಗಿದೆ, ಇನ್ನೇನು ಅವಶ್ಯಕತೆ ಇಲ್ಲ ತುಂಬ ಡ್ರೈ ಮಾಡೋದು. ಸೊ ಇದಕ್ಕೆ ನಾನಿವಾಗ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ನೋಡಿ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ಇವಾಗ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ, ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಇದನ್ನು. ಇಷ್ಟೇನೆ. ತುಂಬ ಸಿಂಪಲ್ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಹೇಳಿ ಮನೆಯಲ್ಲಿ. ಯಾರ್ಯಾರು ನಾನ್ ವೆಜ್ ಪ್ರಿಯರ್ ಇದ್ದೀರಾ ಅಂಥವ್ರು ಮಾತ್ರ ಈ ವಿಡಿಯೋ ನೋಡಿ. ವೆಜಿಟೇರಿಯನ್ಸ್ ಇದ್ದರೆ ನಿಮ್ಗೆ ನೋಡೋಕೆ ಹಿಂಸೆ ಅನಿಸಿದ್ರೆ ಪ್ಲೀಸ್ ಸ್ಕಿಪ್ ಮಾಡಿಬಿಟ್ಟು ನೋಡಲೇಬೇಡಿ ವಿಡಿಯೋನ ಅಂತ ಹೇಳ್ತೀನಿ. ಚಿಕನ್ ಡ್ರೈ ರೋಸ್ಟ್ ಅಂತ ಸಾಂಬಾರ್ ಜೊತೆ, ಇಲ್ಲಾಂದರೆ ಏನಾದರೂ ಚಿತ್ರಾನ್ನ, ಫ್ರೈಡ್ ರೈಸ್, ಇಲ್ಲಾಂದರೆ ಕುಷ್ಕ ಆ ಥರ ಏನಾದರೂ ತಿಂತಾ ಇದ್ದೀರಾ ಅಂದರೆ ಅದಕ್ಕೆ ಸೈಡ್ ಡಿಶ್ ಥರ ಇದನ್ನು ಮಾಡ್ಕೊಬೋದು. ಸೊ ಇಷ್ಟೇ ಇದು ರೆಸಿಪಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ, ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಫುಲ್ ಸಾಫ್ಟಾಗಿ ಇರುತ್ತೆ. ನಿಮಗೆ ಬೇಕಂದರೆ ಲಾಸ್ಟಲ್ಲಿ ನಾನು ಹೇಳ್ದಾಗೆ ಲೆಮನ್ ಹಾಕ್ಕೊಳ್ಳಿ, ಅವಾಗ ಇನ್ನೂ ಸಾಫ್ಟ್ನೆಸ್ ಚೆನ್ನಾಗಾಗುತ್ತೆ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.